ಪಕ್ಕದ ಮನೆಯ ವೃದ್ಧನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಮಹಿಳೆಗೆ ಪ್ಯಾಂಟ್ ಬಿಚ್ಚಿ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಈ ವೃದ್ಧ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಆ ಸಂದರ್ಭದಲ್ಲಿ ಆ ಮಹಿಳೆ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಕ್ಕದ ಮನೆಯ ನಿವಾಸಿ ಕೃಷ್ಣಮೂರ್ತಿ ಎನ್ನುವಂತಹ ವೃದ್ಧ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸದ್ಯ ವೃದ್ಧನನ್ನ ಬಂಧಿಸಲಾಗಿದೆ. ಈ ವೃದ್ಧನಿಂದ ಪದೇ ಪದೇ ತೊಂದರೆಯಾಗ್ತಿದೆ ಎನ್ನುವಂತಹ ಕಾರಣಕ್ಕೆ ಮಹಿಳೆ ದೂರನ್ನ ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಆ ವೃದ್ಧ ಅಸಭ್ಯವಾಗಿ ವರ್ತಿಸಿದ್ದಾನೆ ಮಹಿಳೆಯ ಜೊತೆಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ವಯಸ್ಸಾಗಿದೆ ವೃದ್ಧನಿಗೆ, ಮಹಿಳೆಯರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದಂತೆ ವರ್ತಿಸಿದ್ದಾನೆ. ಯಾವಾಗ ಆಗಿರೋದು ಘಟನೆ? ಆ ವೃದ್ಧನನ್ನ ಬಂಧಿಸಲಾಗಿದೆಯಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೃದ್ಧ ಕೃಷ್ಣಮೂರ್ತಿಯನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಒಂದು ಬಂಧನ ಮಾಡಿರುವಂತಹದ್ದು. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಈ ಮಹಿಳೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾಳೆ. ಆ ಮನೆಯ ಪಕ್ಕದಲ್ಲಿರುವಂತಹ ಒಂದು ಮನೆಯಲ್ಲಿ ಕೃಷ್ಣಮೂರ್ತಿ ಅನ್ನುವಂತಹ ವೃದ್ಧ ಕೂಡ ಅಲ್ಲೇ ವಾಸ ಮಾಡ್ತಾ ಇರ್ತಾನೆ. ವಾಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆತ ತನ್ನ ಆ ವಾಹನಗಳೇನಿದಾವೆ ಆ ಒಂದು ವಾಹನಗಳು ಮತ್ತೆ ಜೊತೆಗೆ ಬೇರೆ ಬೇರೆ ಟೂ ವೀಲರ್ ಗಳನ್ನ ಕೂಡ ಅಲ್ಲೇ ಪಾರ್ಕ್ ಮಾಡ್ತಾ ಇರ್ತಾರೆ. ಈ ಒಂದು ಪಾರ್ಕಿಂಗ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಏನಿದ್ದಾಳೆ ಆಕೆ ಜಿಪಿಎಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ಈ ರೀತಿಯಾಗಿ ಫುಟ್ಪಾತ್ ಮೇಲೆ ಎಲ್ಲ ಕೂಡ ಮತ್ತೆ ರಸ್ತೆಯಲ್ಲಿ ಕೂಡ ಏನು ಈ ರೀತಿಯಾದಂತಹ ವಾಹನಗಳು ನಿಲುಗಡೆ ಮಾಡೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಈ ಒಂದು ಕಂಪ್ಲೇಂಟ್ ಆಧಾರಿತವಾಗಿ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಪರಿಶೀಲನೆಯನ್ನ ಕೂಡ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆಕೆಯ ಮೇಲೆ ಒಂದು ದ್ವೇಷವನ್ನ ಇಟ್ಕೊಂಡು ಆಕೆ ಓಡಾಡುವಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರ್ತಾನೆ. ಇದನ್ನ ಪ್ರಶ್ನೆ ಮಾಡಿದಂತಹ ಮಹಿಳೆಗೆ ಅಸಭ್ಯವಾಗಿ ವರ್ತನೆ ಮಾಡಿ ಆಕೆಯ ಏನು ಆಕೆ ಮುಂದೆನೆ ಪ್ಯಾಂಟ್ ಅನ್ನ ಬಿಚ್ಚುವಂತಹ ಒಂದು ಅಸಭ್ಯ ವರ್ತನೆಯನ್ನ ಕೂಡ ಮಾಡಿರ್ತಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಂತಹ ಮಹಿಳೆ ಅದನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸರಿಗೆ ಒಂದು ವಿಡಿಯೋನ ನೀಡಿರ್ತಾರೆ. ಆ ಒಂದು ವಿಡಿಯೋ ಆಧಾರಿತವಾಗಿ ಈಗಾಗಲೇ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ಆತನನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.